ಯಮಗುಂಡಿಗಳು ನಿಜಕ್ಕೂ ಸಿಲಿಕಾನ್ ಸಿಟಿ ಬೆಂಗಳೂರು ಈಗ ಗುಂಡಿ ನಗರವಾಗಿ ಪರಿಣಾಮ ಬೀಳ್ತಾ ಇದೆಯಾ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನ ಮಾನ ಮರ್ಯಾದೆಯನ್ನ ಈಗ ರಸ್ತೆ ಗುಂಡಿಗಳು ತೆಗಿತಾ ಇದ್ದಾವೆ. ಇನ್ನು ಗುಂಡಿ ಮುಚ್ಚಿ ಮಾನ ಉಳಿಸಿ ಅಂತ ಸಿಎಂಗೆ ಈಗ ತಾಕೀತು ಮಾಡಲಾಗ್ತಾ ಇದೆ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈಗ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆ, ಗುಂಡಿಗಳ ವಿಚಾರಕ್ಕೆ ಸಭೆ. ಡಿಸಿಎಂ ಡಿಕೆಶಿ ಜಿಬಿಎ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಂಜೆ 6 ಗಂಟೆಗೆ ಕಾವೇರಿ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ಇದೆ. ರಸ್ತೆ ಗುಂಡಿಗಳನ್ನು ಮುಚ್ಚುವ ಒಂದು ನಿಮಿತ್ತವಾಗಿಯೇ ಒಂದು ಮಹತ್ವದ ಸಭೆಯನ್ನು ಮಾಡ್ತಾರೆ. ರಸ್ತೆ ಗುಂಡಿಗಳನ್ನು ಯಾವ ರೀತಿಯಾಗಿ ಮುಚ್ಚಬೇಕು, ಒಂದು ಕಡೆ ಮುಚ್ತಾ ಇದ್ದಾರೆ, ಮತ್ತೊಂದು ಕಡೆ ಕಿತ್ತು ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಪಾಟ್ ಹೋಲ್ಸ್ಗಳಿದಾವೆ ಅಂದರೆ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ನೋಡಿ. ಈ ಥರ ಎಲ್ಲ ಕಾಮಗಾರಿ ನಿಮಿತ್ತವಾಗಿ ಗುಂಡಿನೆಲ್ಲ ಓಪನ್ ಮಾಡಿಬಿಟ್ಟಿರ್ತಾರೆ, ಆದರೆ ಅದನ್ನು ಯಾವತ್ತು ಮುಚ್ಚುತ್ತಾರೆ ಅನ್ನೋದೇ ಗೊತ್ತಿರಲ್ಲ. ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಗುಂಡಿಗಳಿದ್ದಾವೆ. ಹಾಗಾಗಿ ಇದನ್ನು ಬೇಗ ನಿವಾರಣೆ ಮಾಡಬೇಕು ಈ ಸಮಸ್ಯೆ ಅಂತ ಹೈಕಮಾಂಡ್ ಕೂಡ ಈಗ ಎಂಟ್ರಿ ಕೊಟ್ಟಿದೆ. ಇನ್ನು ಡೆಡ್ಲಿ ಗುಂಡಿಗಳ ಪರಿಶೀಲನೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೂಡ ಈಗ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ಬೆಂಗಳೂರಿನ ಹಲವೆಡೆ CS ಶಾಲಿನಿ ರಜನೀಶ್ ಈಗ ರೌಂಡ್ಸ್ ಹೊಡೆದ್ರು, ಅನೇಕ ರಸ್ತೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಜಿಬಿಎ ಅಧಿಕಾರಿಗಳಿಗೆ ಕೆಲ ಸೂಚನೆ ಕೂಡ ಶಾಲಿನಿ ರಜನೀಶ್ ಈಗ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಗುಂಡಿ ಯೂರಾಗ್ತಾ ಇದೆ ಬೆಂಗಳೂರು. IT-BT ಕಂಪನಿಗಳು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡೆಡ್ಲಿ ಗುಂಡಿಗಳ ಪರಿಶೀಲನೆಗೆ ಈಗ ಸರ್ಕಾರ ಮುಂದಾಗಲೇಬೇಕು, ಅನಿವಾರ್ಯ. ಯಾಕಂದರೆ ಇತ್ತೀಚೆಗೆ ನೋಡಿ ಬ್ಲ್ಯಾಕ್ ಬಕ್ ಅನ್ನುವಂತಹ ಒಂದು ಕಂಪನಿಯ CEO ಏನು ರಾಜೇಶ್ ಯಾಬಾಜಿ ಅನ್ನೋರು, ನಾವು ಬೆಂಗಳೂರನ್ನ ತೊರಿತೀವಿ, ಯಾಕಂದರೆ ಈ ರಸ್ತೆ ಗುಂಡಿಗಳಿಂದ ನಮ್ಮ ಕಂಪನಿಗೆ ಕಂಪನಿಗೆ ಬರುವಂಥ ಸಿಬ್ಬಂದಿಗಳಿಗೆ ತುಂಬ ತಡ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅಸಮಾಧಾನ ವ್ಯಕ್ತಪಡಿಸಿದರು. ಆಂಧ್ರದವರು ಅವರಿಗೆ ಮುಕ್ತವಾದಂಥ ಅವಕಾಶವನ್ನು ಕೊಟ್ಟರು, ನಮಗೆ ಬನ್ನಿ ಅಂತ. ಈಗ ಸಾಕಷ್ಟು ಈಗ ಗುಂಡಿಗಳಿಂದ ಇವತ್ತು ಕಂಪನಿಗಳು ಬೇರೆ ಬೇರೆ ರಾಜ್ಯಕ್ಕೆ ಈಗ ಹೋಗುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ದೀಪಾ ಕೊಡ್ತಾ ಹೋಗ್ತಾರೆ. ದೀಪಾ, ನಿಜಕ್ಕೂ ಸಿಲಿಕಾನ್ ಸಿಟಿ ಬೆಂಗಳೂರು ಅಂದರೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಕನೆಕ್ಟಿವಿಟಿ ಇರುವಂತಹ ಒಂದು ನಗರ. ತುಂಬ ಜನ ಇಷ್ಟಪಡುವಂಥ ಬೆಂಗಳೂರಿನ ಮಾನ ಮರ್ಯಾದೆ ಗುಂಡಿಗಳಿಂದ ಹೋಗ್ತಾ ಇದೆ. ಇವತ್ತು ಸಂಜೆ 6 ಗಂಟೆಗೆ ಮೀಟಿಂಗ್ ಬೇರೆ ಇದೆ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ. ಏನೆಲ್ಲ ವಿಚಾರಗಳು ಚರ್ಚೆ ಆಗ್ಬೋದು ಅಂತ ದೀಪಾ? ಸಚಿನ್, ಬೆಂಗಳೂರಿನಾದ್ಯಂತ ಗುಂಡಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಒಂದು ಮಳೆಗೆ ಒಂದೇ ಒಂದು ರಸ್ತೆ ನೂರಾರು ಗುಂಡಿಗಳು ಕ್ರಿಯೇಟ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಕೇವಲ ಬೆಂಗಳೂರು ಅನ್ನುವಂತಹದ್ದಲ್ಲ, ಬೆಂಗಳೂರಿನಲ್ಲಿರುವಂತಹ ಬಂಡವಾಳ ಹೂಡಿರುವಂತವರು, ಕಂಪನಿಗಳು, ಜನಸಾಮಾನ್ಯರು, ವಾಹನ ಸವಾರರು ಎಲ್ಲರಿಗೂ ಕೂಡ ಕಿರಿಕಿರಿ ಆಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರಿನ ಮರ್ಯಾದೆ ಹರಾಜಾಗ್ತಿರೋದಂತೂ ನಿಜ. ಅದಕ್ಕೆ ಸ್ಪಷ್ಟ ಉದಾಹರಣೆ, ಇತ್ತೀಚೆಗೆ ಕಂಪನಿಯೊಂದು ಬೆಂಗಳೂರಿನ ಬೆಳ್ಳಂದೂರು ಆ ಭಾಗವನ್ನ ತೊರೆಯುತ್ತಿದ್ದೇವೆ ಅನ್ನುವಂತಹದ್ದು, ಅದನ್ನ ಎಕ್ಸ್ ಮೂಲಕ ಪೋಸ್ಟ್ ಮಾಡಿದ್ದಂತಹದ್ದು. ಇದೆಲ್ಲದರ ಬೆನ್ನಲ್ಲೇ ನೆನೆ ಕೂಡ ಸುರ್ಜೇವಾಲಾ ಬಂದಂತಹ ಸಮಯದಲ್ಲಿ ಈ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರ ಕಂಡಿಡ್ಕೋಬೇಕು, ಇಲ್ಲ ಅಂದ್ರೆ ವಿಪಕ್ಷಗಳಿಗೆ ಆಹಾರವಾಗ್ತಾ ಇದ್ದೀರಾ ಅನ್ನುವಂತಹ ಸೂಚನೆಯನ್ನ ನೀಡಿದ್ರು. ಅದರ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಸಂಜೆ 6 ಗಂಟೆಗೆ ಸಭೆಯೊಂದನ್ನ ಕರೆದಿರುವಂತಹದ್ದು. ಅಂದ್ರೆ ಬೆಂಗಳೂರಲ್ಲಿ ಎಷ್ಟು ಗುಂಡಿಗಳಿವೆ, ಯಾವ್ಯಾವ ಗುಂಡಿಗಳನ್ನ ಮುಚ್ತಾ ಇದ್ದೀರಾ, ಯಾವ್ಯಾವ ರಸ್ತೆಯ ಪರಿಸ್ಥಿತಿ ಹೇಗಿದೆ, ಕಾಮಗಾರಿಗಳು ಎಲ್ಲೆಲ್ಲಿ ನಡೀತಾ ಇದ್ದಾವೆ, ನಾವು ಎಷ್ಟು ಹಣ ಬಿಡುಗಡೆ ಮಾಡಿದ್ದೇವೆ, ಆ ಹಣ ಬಿಡುಗಡೆ ಆದಂತಹದ್ದು ಎಷ್ಟು ವ್ಯಯ ಮಾಡಲಾಗಿದೆ, ಸಮರ್ಪಕವಾಗಿ ಖರ್ಚಾಗ್ತಿದೆಯಾ, ಸಮರ್ಪಕವಾಗಿ ವಾಹನ ಸವಾರರಿಗೆ ಯಾವುದೇ ಸಮಸ್ಯೆ ಇಲ್ಲದೆ ಆ ರಸ್ತೆ ಸಮರ್ಪಕವಾಗಿ ಓಡಾಡಕ್ಕೆ ಅನುಕೂಲ ಮಾಡಿಕೊಡ್ತಿದ್ದೀರಾ ಅನ್ನುವಂತಹ ನಿಟ್ಟಿನಲ್ಲಿ DCM ಸೇರಿದಂತೆ ಅಧಿಕಾರಿಗಳೊಟ್ಟಿಗೆ ಇವತ್ತು ಸಭೆಯೊಂದನ್ನ ಕರೆದಿರುವಂತಹದ್ದು. ಸಭೆಯಲ್ಲೂ ಒಂದಿಷ್ಟು ಸೂಚನೆಯನ್ನ ಕೊಡ್ತಾರೆ. ಆದಷ್ಟು ಬೇಗ ಗುಂಡಿ ಮುಚ್ಚಿ ಎನ್ನುವಂತಹದ್ದು, ಅಕ್ಟೋಬರ್ ಒಳಗೋ ಅಥವಾ ಈ ತಿಂಗಳೊಳಗಡೆ ಬಹುತೇಕ ಗುಂಡಿಗಳು ಮುಚ್ಚಬೇಕು ಅನ್ನುವಂತಹದನ್ನ ಸೂಚನೆಯನ್ನ ಕೊಡ್ತಾರೆ. ಆದ್ರೆ ಅದೆಲ್ಲವೂ ಕೂಡ ಆಗಬೇಕು ಅಂದ್ರೆ ಒಂದು ಮಳೆ ಕಡಿಮೆ ಆಗಬೇಕು, ಇಲ್ಲ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಕ್ವಾಲಿಟಿ ಟಾರ್ಗಳನ್ನ ಹಾಕಬೇಕು. ಅದು ಆಗುತ್ತೆ ಅನ್ನುವಂತಹದಕ್ಕೆ ಇಲ್ಲಿಯವರೆಗೂ ಯಾವುದೇ ಉದಾಹರಣೆ ಇಲ್ಲ. ಯಾಕಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಒಂದು ಬಾರಿ ಟಾರ್ ಹಾಕಿದ್ರೆ 10-15 ವರ್ಷ ಏನೂ ಆಗೋದಿಲ್ಲ. ಆದ್ರೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶಗಳಲ್ಲಿ ಒಂದು ಬಾರಿ ಟಾರ್ ಹಾಕಿದ್ರೆ 15 ದಿನಕ್ಕೆ ಯಾಕೆ ಹಿಂದಿನ ನೆಕ್ಸ್ಟ್ ಡೇನೆ ಕಿತ್ತೋಗಿರುತ್ತೆ. ಹಾಗಾಗಿ ಇವತ್ತಿನ ಸಭೆ ಒಂದಿಷ್ಟು ಮಹತ್ವ ಪಡಿಕೊಳ್ಳುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಅವಾಂತರ ಆದ ನಂತರದಲ್ಲಿ ಇದೀಗ ಗುಂಡಿ ಮುಚ್ಚೋದಿಕ್ಕೆ ಅಥವಾ ರಸ್ತೆ ಅಭಿವೃದ್ಧಿ, ರಸ್ತೆ ದುರಸ್ತಿ ವಿಚಾರವಾಗಿ ಸಿಎಂ ಸಭೆ ಕರೆದಿರೋದ್ರಿಂದ ಸಹಜವಾಗಿ ಆ ಸಭೆ ಮಹತ್ವವನ್ನು ಪಡ್ಕೊಂಡಿದೆ. ಸಚಿನ್, ಧನ್ಯವಾದ ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.